ಇನ್ನು ಮುಂದಿನದಾಗಿ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ವಿ ಎಸ್ ಮಳೇಸರ್ ಅವರು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಾಗಿ ಬಂದಿರುವ ಡಾಕ್ಟರ್ ಎಸ್ ಟಿ ಜಿಂಗವಾಸರ್ ಅವರು, ಸಂತೋಷ್ ಕಂಗಲ್ಲಿ ಅವರು, ನಾಗರಾಜ್ ತುಳಸಿ ಅವರು ಹಾಗೂ ಎಲ್ಲ ಒಂದು ವಿದ್ಯಾರ್ಥಿಗಳು, ನಾನು ಕಳೆದ ವಾರ ಸಂತೋಷ್ ಕಂಗಲ್ಲಿ ಜೊತೆಗೆ ಮಾತಾಡುವಾಗ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಅದರಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಅಂತಂದಾಗ ಅವರು ಒಪ್ಕೊಂಡ್ರು. ಬಟ್ ನಾನು ಈ ವಾರ ಒಳಗೆ ಒಂದಿಷ್ಟು ಬೀಚ್ ಇರೋದ್ರಿಂದ ಅವ್ರಿಗೆ ನನಗೂ ಒಂದಿಷ್ಟು ಕಮ್ಯುನಿಕೇಶನ್ ಗ್ಯಾಪ್ ಆಯಿತು. ಅದಕ್ಕೆ ದಯವಿಟ್ಟು ಚಂದ್ರಬಾಬು ಸರ್ ಅನ್ಯತಾ ಭಾವಿಸಬಾರ್ದು ಅಂತ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಂಡು ಎರಡು ಮಾತುಗಳನ್ನು ಕೇಳಿ ನೇರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀನಿ. ಸಂತೋಷ್ ಕಂಗಲ್ಲಿ ಅವ್ರ ಬಗ್ಗೆ ಹೇಳಬೇಕು. ಕ್ರಿಯಾಶೀಲಿ ಮ್ಯಾಥಮೆಟಿಕ್ಸ್ನಲ್ಲಿ MS ಮುಗಿಸಿ ಕೇವಲ ಕಲಿಸುವುದಕ್ಕೆ ಮಾತ್ರ ತಮ್ಮ ಬದುಕನ್ನು ಸೀಮಿತಗೊಳಿಸದೆ ಆ ಬದುಕನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವಂತ ಬಹಳ ಅಪರೂಪದ್ದು ಇವತ್ತು ಗೊತ್ತಲ್ಲ. ಇವತ್ತ ತಮ್ಮ ಬದುಕನ್ನು ತಾವು ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಪರಿಶ್ರಮ ಮಾಡುವಂತ ಇವತ್ತಿನ ಕಠಿಣ ಸಂದರ್ಭದಲ್ಲಿ ತಾವು ಕಲಿತದ್ದನ್ನ ಎಲ್ಲ ಮಕ್ಕಳಿಗೆ ಹಂಚಬೇಕು. ನಮ್ಮ ಭಾಗದ ಮಕ್ಕಳು ಮುಂದೆ ಬರಬೇಕು. ಅದರೊಳಗೂ ಮ್ಯಾಥಮೆಟಿಕ್ಸ್ ಅನ್ನ ಕೇಂದ್ರವಾಗಿಸಿಕೊಂಡು ಎಲ್ಲಾ ಜ್ಞಾನ ಅವರು ನಮ್ಮಲ್ಲಿ PUC ಒಳಗೆ ಪಾಠ ಮಾಡ್ತಿದ್ರು. ಸರ್, ನಾನು ಅವ್ರಿಗೆ 25,000 ರೂಪಾಯಿ ಪೇಮೆಂಟ್ ಕೊಡ್ಬೇಕಾಗಿತ್ತು. ಬಹಳ ದಿವಸ ಪೇಮೆಂಟ್ ನಿಂತಿತ್ತು. ಒಂದ್ ದಿವ್ಸ ಬಂದ್ರ ಸರ್, ನಾನು ಪೇಮೆಂಟ್ 25,000 ರೂಪಾಯಿ ಕೊಡ್ಬೇಕಾಗ್ಯದ, ಕೊಡ್ರಿ ಅಂತಂದ್ರು. ನನಗೆ ಗೊತ್ತಲ್ಲ ಈ 25,000 ರೂಪಾಯಿ ಇವ್ರು ಸ್ವಂತ ಉಪಯೋಗ ಮಾಡಂಗಿಲ್ಲ ಗೊತ್ತು. ನಾನು ಕೇಳಿದೆ, ಈ 25,000 ರೂಪಾಯಿ ಯಾಕೆ ಕೊಡಬೇಕಾಗೈತಿ ಅಂದ್ಕೂಡ್ಲೆ, ಇಂಥ ಒಂದು ಕಾರ್ಯಕ್ರಮ ಮಾಡ್ಬೇಕಾಗೈತ್ರಿ, ಅದ್ರದ್ದು 25,000 ರೂಪಾಯಿ ಬಂತು. ತಾ ದುಡಿದು ಸಮಾಜಕ್ಕೆ ಅದನ್ನ ಹಾಕೋದು ಎಷ್ಟರ ಮಟ್ಟಿಗೆ ಹಾಕ್ತಾರೆ ಅಂತಂದ್ರೆ ತಮ್ಮ ತಾವು ಇಟ್ಕೊಳ್ಳಾರ್ದ ಸಮಾಜಕ್ಕೆ ಸಮರ್ಪಿಸುವಂತ ಒಬ್ಬ ಸಾಮಾಜಿಕ ಕಳಕಳಿಯ ಅತ್ಯಂತ ವ್ಯಕ್ತಿ ಯಾರು ಅಂತಂದ್ರೆ ಸಂತೋಷ್ ಕಂಗಲ್ಲಿ ಅವರು. ತಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆ. ಆಮೇಲೆ ಮ್ಯಾಥಮೆಟಿಕ್ಸ್ ಒಳಗೆ ಎಷ್ಟು ಜ್ಞಾನ ಅದ ಅಂತಂದ್ರೆ ಬಹುತೇಕ ನನಗಿನ್ನೂ ಸಿಕ್ಕಿಲ್ಲ. ಅವ್ರ ಆಸಕ್ತಿ ನನಗೆ ಮಾಡಿದ ಪುಸ್ತಕ ತಂದ್ಕೊಟ್ರು, ಸಿರಿ ಭೂವಲಯ ಅಂತ ಪುಸ್ತಕ ಹೆಸರು. ಅದಕ್ಕೆ ಇನ್ನೊಂದು ಪುಸ್ತಕ ಕೊಟ್ಟಿದ್ರು. ಅದು ಎಂತದ್ದ ಅಂತಂದ್ರೆ ನಾನು ಕನ್ನಡವಾಗಿ ನಾನು ನೋಡಿಲ್ಲ. ಅದು ಇಡೀ ಕರ್ನಾಟಕದ ಗಣಿತ ಬ್ರಹ್ಮ ಯಾರು ಅಂತಂದ್ರೆ ರಾಜಾದಿತ್ಯ. ಆತನ ಕಾಲ 12ನೇ ಶತಮಾನ, 11ನೇ ಶತಮಾನದ ಅಂತ್ಯ, 12ನೇ ಶತಮಾನದ ಆದಿ. ಆ ರಾಜಾದಿತ್ಯ ಎಲ್ಲವ ಅಂತಂದ್ರೆ ರಾಯಬಾಗ ವ್ಯವಹಾರ ಗಣಿತ ಬರೀತ. ವ್ಯವಹಾರ ಗಣಿತ ಮುಂದ 6 ಗಣಿತ ಕೃತಿಗಳನ್ನ ಕೊಡ್ತಾನ. ಕನ್ನಡದೊಳಗ ಗಣಿತ ಬರದವ ಫಸ್ಟ್ ಯಾರು ಅಂತಂದ್ರೆ ರಾಜಾದಿತ್ಯ. ಅವನ ಹಳಗನ್ನಡದಲ್ಲಿರುವಂತಹ ಗಣಿತ ಶಾಸ್ತ್ರವನ್ನ, ವ್ಯವಹಾರ ಗಣಿತವನ್ನ, ಅದರೊಂದಿಗೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ವರ್ಷನ್ ಇರುವಂತದ್ದು ನನಗೆ ತಂದು ಕೊಟ್ಟರು. ನನಗೆ ಆಶ್ಚರ್ಯ. ಅದ್ರ 5 ಕಾಪಿ ತಂದ ನನ್ನ ಕೈಯೊಳಗ ಕೊಟ್ಟರು. ನಮ್ಗೆಲ್ಲ ರಾಜಾದಿತ್ಯ ಬಂತು. ಆತರ ವ್ಯವಹಾರ ಗಣಿತ ಹೇಳ್ತಿದ್ದೀವಿ, ವ್ಯವಹಾರ ಗಣಿತವನ್ನ ನನ್ನ ಕೈಯಾಗ ಕೊಟ್ಟಲ್ಲ. ಇಂಥ ಆಸಕ್ತಿ ಇದ್ದಂಥವ್ರು ನನ್ನ ಸರ್ ಕರ್ಕೊಂಡು ನಾನು ಹೇಳೋಕ್ಕಿಂತನೂ ಹೆಚ್ಚಿಗೆ ಅವ್ರ ಮೂಲಕ ತಮ್ಮ ಜ್ಞಾನ, ತಮಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಜ್ಞಾನ ಬರಲಿ ಅಂತ ಆಸಕ್ತಿಯಿಂದ ಬಂದಿರುವಂತ ಸರ್ ಅವರಿಗೂ ನಾನು ವಂದಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ನೇರವಾಗಿ ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋಗೋಣ. ಧನ್ಯವಾದ. ಒಂದು ಹೆಸರು ಸಂತೋಷ, ಆದ್ರೆ ಆ ಸಂತೋಷ ಹೆಸರು ಬರೆಯಬಾರದೆ ಮಾಡ್ಲಿಕ್ಕೆ ಬಹಳ ಸಂತೋಷ ಇವಾಗ ಅತಿ ಮುಖ್ಯವಾಗಿ ಗಣಿತ ಅನ್ನುವಂತ ಶಕ್ತಿಗೆ ಸಂತೋಷ ಅನ್ನೋದನ್ನ ಜೋಡಿಸ್ಲಿಕ್ಕೆ ಕಾರಣದವರು SP ಚುಂಚುರವಾಡ. ಎಲ್ರಿಗೂ ಗೊತ್ತಿರಲ್ಲ ಗೊತ್ತಿಲ್ಲ, ನಾನು PUC ಫೇಲ್ ಆದ ವಿದ್ಯಾರ್ಥಿ ಆಗಿದ್ದೆ. ಒಂದು ವರ್ಷ ಫೇಲ್ ಆಗಿಬಿಟ್ಟು ಒಂದು ವರ್ಷದ ಜೀವನ, ಫೇಲ್ ಆದವನ ಜೀವನ ಹೆಂಗಿರ್ತದ ಅಂತ ನೋಡಿದವನು ನಾನು. ಸೊ ಅವಾಗ
ನನ್ನ BSc ಹೆಂಗೋ ಮಾಡ್ಕೊಂಡು ಪಾಸ್ ಆಗಿಬಿಟ್ಟು BSc ಗೆ ಫಸ್ಟ್ ಸೆಮಿಸ್ಟರ್ ಹೋದಾಗ ನನಗೊಂದು ಮಹತ್ವದ ನನಗಿರುವಂತಹ ಗಣಿತದ ಆಸಕ್ತಿಗೂ ಒಂದು ಏನೋ ಒಂದು ಸಮಾಜ ಬೆಲೆ ಕೊಡ್ತೈತಿ ಅನ್ನೋದನ್ನ ಮೊಟ್ಟ ಮೊದಲ ಅದಕ್ಕೆ ನೀರು ಎರೆದು ಒಂದು ಸ್ವಲ್ಪ ಬೆಳೆಸಿದವ್ರು ಯಾರು ಅಂತಂದ್ರೆ ಮತ್ತೆ ಒಬ್ಬ ಅಂತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಇವರೇ ಅಂತ ಹೆಸರು ಹೇಳಕ್ಕಾಗಲ್ಲ, ಅಷ್ಟು ವಿದ್ಯಾರ್ಥಿಗಳಿಗೆ ಅವ್ರು ಯಾವುದೇ ಒಂದು ರೂಪದೋಗಾಗಿರ್ಬೋದು, ಅದು ಒಂದು ರೀತಿ ಒಳಗೆ ಅವ್ರ ಫೀಸ್ ತುಂಬೋದ್ರ ಮೂಲಕ ಹಿಡ್ಕೊಂಡು ಅವ್ರ ಮನೆ ಕಷ್ಟಗಳಿಗೂ ಸಹ ಕೆಲವೊಂದಿಷ್ಟು ಅಂದ್ರೆ ಸ್ಟೂಡೆಂಟ್ ಮನೆ ಕಷ್ಟಗಳಿಗೆ ಅವ್ರ ಕೊಲೀಗ್ಸ್ ಎಲ್ಲ ಮತ್ತೆ ಅವರ ಸಹ ಸಿಬ್ಬಂದಿಗರಿಗೆ ಅಲ್ರಿ ಸ್ಟೂಡೆಂಟ್ಸ್ ಮನೆ ಕಷ್ಟಗಳಿಗೆ ಕೆಲವೊಂದಿಷ್ಟು ಅವಶ್ಯಕತೆ ಇದ್ದಷ್ಟು ಅವರು ಸಹಾಯಧನವನ್ನ ಆರ್ಥಿಕವಾಗಿ ಮಾಡಿದ್ದಾರೆ, ಕೆಲವೊಂದಿಷ್ಟು ಸಲಹೆ ಸಹಕಾರಗಳನ್ನು ನೀಡುವುದರ ಮೂಲಕ ಮಾಡಿದ್ದಾರೆ. ಬಹಳಷ್ಟು ಜನ ಇವತ್ತು MSc ಫಿಸಿಕ್ಸ್ ಮುಗಿಸಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಮುಗಿಸಿರ್ಬೋದು, ಅಂತ ಎಲ್ಲ ವಿದ್ಯಾರ್ಥಿಗಳು ಇವ್ರು ಕೊಟ್ಟು ಕೆಲವೊಂದಿಷ್ಟು ಪುಸ್ತಕಗಳ ಜ್ಞಾನದ ಮೂಲಕನೂ ಆಗಿದ್ದಾರೆ, ಕೆಲವೊಂದಿಷ್ಟು ಆರ್ಥಿಕ ಸಹಾಯದಿಂದನೂ ಆಗಿದ್ದಾರೆ. ಸೊ ಅವ್ರು ನಮಗೆ ಸ್ಫೂರ್ತಿಸ್ತಾರೆ ಇದೆಲ್ಲ ಮಾಡ್ಲಿಕ್ಕೆ. ನೀವಂದ್ರೆ ಸರ್ ಪೇಮೆಂಟ್ ಅನ್ನ ಅದಕ್ಕೆ ಹಾಕ್ತಾರೆ. ಕೆರೆ ನೀರನ್ನು ಕೆರೆ ಚಿಲ್ರಿ ಅಂತ ಗಾದೆ ಎಂದೋ ಅದ, ನಾವು ಅದನ್ನ ಬರೆದು ಬಿಟ್ಟು 5 ಮಾರ್ಕ್ಸ್ ಗಾದೆ ಮಾತು ಬರೆದು ಬಿಟ್ಟು 5 ಮಾರ್ಕ್ಸ್ ಕನ್ನಡದಲ್ಲಿ ತಗೊಂಡಿದ್ದ ನಾವು. ಆದ್ರೆ ಜೀವನದೊಳಗೆ ಬಳಕೆ ಮಾಡ್ಕೊಳ್ಳುವಂತ ಸಂದರ್ಭ ಬಂದಾಗ ಆ ಗಾದೆ ನೆನಪಾಗ, ಆ ಗಾದೆಗೆ ಸಂಬಂಧಪಟ್ಟಾಗ ನನಗೆ ಸರ್ ನೋಡಿದಾಗ ನೆನಪಾಗ್ತದೆ ಏನು, ಇವರು ತಮ್ಮ ಜೀವನದೊಳಗ ಅಥವಾ ಅವ್ರು ಬಂದಿರತಕ್ಕಂತ ಆದಾಯದೊಳಗ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಂತ ಪ್ರತಿ ವರ್ಷ ಅವ್ರದೇ ಇರತಕ್ಕಂತ ಒಂದು ಓಲ್ಡ್ ಲೈಬ್ರರಿ ಇತ್ತು. ನಮಗೆ BLD ಕಾಲೇಜ್ ಒಂದು ಲೈಬ್ರರಿ ಅದ, ದೊಡ್ಡ ಲೈಬ್ರರಿ ಅದ. ಆದ್ರೆ ಸರ್ ಒಂದು ಓಲ್ಡ್ ಲೈಬ್ರರಿ ಇತ್ತು. ಇದು ಯಾವ ಲೈಬ್ರರಿ ಅಂತಂದ್ರೆ ಜುಂಜವಾಡ ಸರ್ ಲೈಬ್ರರಿ. ಸೊ ಇದನ್ನ ಬುಕ್ಸ್ ನಾವ್ ಯಾವಾಗ ಬೇಕಾದ್ರೂ ತಗೋಬಹುದು, ಯಾವಾಗ ಬೇಕಾದ್ರೂ ಇಡಬಹುದು 3 ವರ್ಷ. ಸೊ ಅವ್ರು ಕೊಟ್ಟ ಬುಕ್ಸ್ ಎಷ್ಟೋ ನಮ್ಮ ಮನೆಯೊಳಗೆ ಇನ್ನ ಇಲ್ಲ. ಆ ಬುಕ್ಸ್ ಸಬ್ಜೆಕ್ಟ್ ರಿಲೇಟೆಡ್ BSc ಫಸ್ಟ್ ಸೆಮಿಸ್ಟರ್ ಸಿಲೆಬಸ್, ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್ ಅಂತೇಳಿ ಕೆಲವೊಂದಿಷ್ಟು ಇದ್ರೆ ಆಲ್ಮೋಸ್ಟ್ ಜೀವನಕ್ಕೆ ಉಪಯೋಗ ಆಗುವಂತ ಮ್ಯಾಥಮೆಟಿಕ್ಸ್ ಪುಸ್ತಕಗಳು ಆಗಿತ್ತು. ಅಂದ್ರೆ ಜನಪದ ಗಣಿತ ಅಂತ ಹೇಳಿದ್ರೆ ಸರ್, ಜನಪದಗಳು ಹಾಕ್ತಿರ್ತಾರೆ ಸರ್, ಇಷ್ಟೊಳಗಾಗಿ ಅದನ್ನ ಆಕಳು ಎಮ್ಮೆ ಕುರಿ ಕಂಡು ಇವಕ್ಕೆಲ್ಲ ಕಲೆಕ್ಟ್ ಮಾಡಿ ಒಂದು ಎಷ್ಟು ಅನ್ನೋ ಪ್ರಶ್ನೆಗಳು ಬಂದು ಹೋಗ್ತಾರೆ. ಸೊ ಅಂತ ಗಣಿತದ ಪುಸ್ತಕಗಳನ್ನ ಗಣಿತಕ್ಕೆ ಅಭಿರುಚಿ ರೂಪಿಸುವಂತ ಪುಸ್ತಕಗಳ ಒಂದು ಗ್ರಂಥಾಲಯದ ಟೈಪ್ ಮಾಡ್ಕೊಂಡಿದೆ. ಅಂತ ಪುಸ್ತಕಗಳನ್ನ ನನಗೆ ಎಷ್ಟೋ ಸರ್ತಿ ಅವರು ಓದಂತ ಸೆಮಿಸ್ಟರ್ ಗ್ಯಾಪ್ ನಾನು ಅದನ್ನೇ BSc ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಗಣಿತ ಅನ್ನೋದು ಒಂಥರ ಸಿಲಾಬಸ್ ಆಗುತ್ತೆ. ಗಣಿತ ಅನ್ನೋದು ಸಿಲಾಬಸ್ ಆಗುತ್ತೆ, ಗಣಿತ ಅನ್ನೋದು ಭಾವನೆ ಆಗ್ಬೇಕು. ಅಂದ್ರೆ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಕಿಲ್ಫುಲ್ ಆಗಿರುವಂತ ಭಾವನೆ ಅದು. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅತಿ ಕಾಲಬದ್ಧವಾಗಿ ನೀವು ತಿಳ್ಕೊಳ್ಳುವಂತ ಒಂದು ವಿಷಯ ಯಾವತ್ತೇ ಹಾಕೊಂಡು ಅದನ್ನ ಒಂದು ಐಡಿಯಲ್ ರೂಪದೊಳಗೆ ಗಣಿತೀರಿ. ಅದು ಜೀವನಕ್ಕೆ ಹೋದಾಗ ಐಡಿಯಾಲಜಿ ಪ್ರಾಯೋಗಿಕವಾಗಿ ಹೋಗುತ್ತೆ, ಎಷ್ಟು ಕುಂದುಕೊರತೆಗಳು ಬರ್ತಾ ಹೋಗ್ತಾರೆ. ಅನ್ಕೊಂಡದೆಲ್ಲನೂ ಐಡಿಯಾಲಜಿ ಸಮಾಜದೊಳಗೆ ಒಮ್ಮೆ ಇಂಪ್ಲಿಮೆಂಟ್ ಆಗೋದಿಲ್ಲ. ಹಂಗಾದ್ರೆ ಈ ಅಟ್ಲೀಸ್ಟ್ ಈ ಕ್ಲಾಸ್ ರೂಮ್ ನಾಗ ನಾವು ಕಲಿಬೇಕಾದದನ್ನ ಐಡಿಯಾಲಜಿ ನಮ್ ಪ್ರಾಮಾಣಿಕವಾಗಿ ಮೈಗೂಡಿಸ್ಕೋಬೇಕ್ರಿ. ಹೊರಗಡೆ ಇರತಕ್ಕಂತ ಕೆಲವೊಂದಿಷ್ಟು ಡಿಸ್ಟರ್ಬೆನ್ಸ್ ಏನ್ ಗ್ಯಾಪ್ ಐತೆ ಅಂತ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಟೆಪ್ ಗಳನ್ನ ಮಾಡ್ಕೊಂಡ್ಬಿಟ್ಟು ನಿಮ್ಮ ಐಡಿಯಾಲಜಿಯನ್ನ ಸ್ಟೆಪ್ ಪ್ರಕಾರ ಕೆಳಗಿಳಿದ ಅದನ್ನು ಬಂದು ಮುಟ್ಟಿಸ್ಬೇಕು. ಸೊ ಅದು ಆಗ್ಲಿಕ್ಕೆ ಸರ್ ಮಾಡಿರುವಂತ ಒಂದು ಕೆಲಸ ಏನು ಅಂತಂದ್ರೆ, ಗಣಿತನ ಬರೀ ನಾವು ಮ್ಯಾಥಮೆಟಿಕ್ಸ್ ಅಂದ್ರೆ ಪೆನ್ ಪೇಪರ್ ಕೆಲಸ ಅಂತ ತಿಳ್ಕೊಂಡಿದ್ದು ಕಾಲ. ಆ ಟೈಮ್ ಒಳಗೆ ಅವ್ರು ಹೇಳಿರೋದು ಏನಂತಂದ್ರೆ, ಸೆಮಿಸ್ಟರ್ ಗ್ಯಾಪ್ ಒಳಗೆ ನಿಮ್ ಸಮಯವನ್ನು ಎದಕ್ಕೆ ಬಳಸ್ತೀರಿ ಅಂತಂದ್ರೆ, ಗಣಿತವನ್ನು ಅತಿ ಯಾವುದೇ ಒಬ್ಬ ಶಾಲೆ ಹೋಗದೇ ಇರುವಂತ ವ್ಯಕ್ತಿಗೂ 1-2 ಬರ್ತಿದ್ರೆ ಸಾಕು, ಪುಸ್ತಕ ಕಡೆಯಾಗಿ ಬರ್ತಿದ್ರೆ ಸಾಕು, ಅಂತವರಿಗೂ ಗಣಿತದ ಮೇಲೆ ಅಭಿಮಾನ ಬರುವಂತ ಕೆಲವೊಂದಿಷ್ಟು ಬುಕ್ಸ್ ಇರ್ತಾವ. ಅವನ ಸೆಮಿಸ್ಟರ್ ಗ್ಯಾಪ್ ಒಳಗೆ ನಿಮ್ಗೆ ಯಾವುದೇ ಪ್ರೆಷರ್ ಇಲ್ಲ. ಯಾಕಂತಂದ್ರೆ ಎಕ್ಸಾಮ್ ಬೀಳ್ತೈತೆ ಅಂದಾಗ ಪ್ರೆಷರ್ ನಮ್ಗೆ, ಎಕ್ಸಾಮ್ ಬೀಳಂಗಿಲ್ಲ ಅಂತಂದ್ರೆ ಬಹಳ ಖುಷಿ ಪಟ್ಟು ಬಹಳ ತಿಳಿಯೋ ತನಕ ಓದ್ತೀವಿ. ಹಂಗಾದ್ರೆ ಅಂತ ಸೆಮಿಸ್ಟರ್ ಗ್ಯಾಪ್ ಗಳನ್ನ ಪ್ರತಿಯೊಂದು ಸೆಮಿಸ್ಟರ್ ಗ್ಯಾಪ್ ಅನ್ನ ಒಂದು ಫ್ರೂಟ್ಫುಲ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಫ್ರೂಟ್ಫುಲ್ ಆಗಿ ಮಾಡಿರೋ ಒಂದು ವಿಷಯ ಯಾವುದು ಅಂತಂದ್ರೆ ಇವತ್ತು ನಿಮ್ಗೆ ಅದೇ ಡೆಲಿವರ್ ಆಗ್ತದೆ. ಐ ಮೀನ್ ಮ್ಯಾಥಮೆಟಿಕಲ್ ಬ್ಯೂಟಿ ಇನ್ ನೇಚರ್. ಮ್ಯಾಥಮೆಟಿಕಲ್ ಬ್ಯೂಟಿ ಇನ್ ನೇಚರ್ ಅಂದ್ರೆ ಈ ನೇಚರ್ ನಾವು ತಿಳಿದಾಗ ಇದೊಂದು ಚಂದ ಐತಿಪ್ಪ ಅಂತ ಅಂದಾಗ, ಆ ಚಂದದ ಹಿಂದ್ಗಡೆ ಒಂದು ಚಂದದ ಗಣಿತ ಇತ್ತು. ಆ ಗಣಿತ ಯಾವುದು ಅನ್ನೋದನ್ನ ಇವತ್ತು ನಿಮ್ಗೆ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೇ ಪ್ರಾಜೆಕ್ಟ್ ನಾನು BSc ಒಳಗ 4th ಸೆಮಿಸ್ಟರ್ ಇದ್ದಾಗ, ಸ್ವಲ್ಪ 4th ಸೆಮಿಸ್ಟರ್ ಮುಗಿದ ನಂತರ ಒಂದು ಗ್ಯಾಪ್ ಬರ್ತದೆ. ಸೊ ಜೂನ್ ತಿಂಗಳಲ್ಲಿ ಎಲ್ಲರೂ ಜೂನ್ ತಿಂಗಳು ಮನೆಗೆ ಹೋಗುದು, ಅಥವಾ ಮಳೆಗಾಲ ಇರ್ತೈತಿ, ಅಥವಾ ಮನೆಯೊಳಗೆ ಏನೋ ಒಂಥರ ಹಬ್ಬ ಹರಿದಿನಗಳು ಪಂಚಮಗಳು ಸುದ್ದಿರ್ತಾವ, ಎಲ್ಲರೂ ಮನೆಗೆ ಬಂದು ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ. ಬಟ್ ಸರ್ ನಮ್ಗೆ ಅವ್ರ ಮನೆ ಅಲ್ಲೇ ಸಮೀಪ ಇರೋದ್ರಿಂದ ಮನೆ ಕರ್ಸ್ಕೊಂಡ್ಬಿಟ್ಟಾದ್ರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮ್ಯಾಥಮೆಟಿಕಲ್ ಬ್ಯೂಟಿ ಇನ್ ನೇಚರ್ ಅನ್ನೋದ್ರ ಮೇಲೆ ಒಂದು ಆರ್ಟಿಕಲ್ ಬಂದದ, ಇದೊಂದು ಫೋಟೋ ಕಲೆಕ್ಟ್ ಮಾಡ್ಕೊಂಡು ನೀವು ಪ್ರೊಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡು. ಸೊ ಹಾಗೆ ನೀವು ಹವ್ಯಾಸಗಳನ್ನ ಮಾಡ್ಕೊಂಡಿದ್ದಾಗ ಗಣಿತ ಅನ್ನೋದು ಪ್ಯಾಷನ್ ಆಗ್ತೈತಿ, ಈ ಒಂದು ಪ್ರೊಫೆಷನ್ ಆಗ್ತೈತಿ. ಸೊ ಯಾವುದೇ ಆಗಿ ಪ್ಯಾಷನ್ ಅಂಡ್ ಪ್ರೊಫೆಷನ್ ಎರಡೂ ಒಂದಾಯ್ತು ಅಂತಂದ್ರೆ ಜೀವನ ಬ್ಯಾಸರ ಆಗೋದಿಲ್ಲ. ಐ ಮೀನ್ ಪ್ರೊಫೆಷನ್ ಅನ್ನೋದು ಒಂಥರ ವೈದ್ಯ ಅನ್ಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸರ್ದ ಉದಾಹರಣೆ ಕೊಡೋದಾದ್ರೆ, ಈಗ ನೋಡ್ರಿ ಅವ್ರು ರಿಟೈರ್ಡ್ ಆಗಿ 10 ವರ್ಷ ಆಯ್ತು. ಈಗ 10
ವರ್ಷ ಆದ್ರೂ ಸಹ ಅವ್ರ ಮುಖದ ಮೇಲೆ ರಿಟೈರ್ಡ್ ಆಗಿದ್ರೆ ಒಂದು ಕಲೆನೇ ಇರಂಗಿಲ್ಲ. ಅಂದ್ರೆ ಆ ರೀತಿ ಗೋಲ್ ಅನ್ನುವಂತ ಬ್ಯಾರೆ ಗೆರಿನ ಬರೋದಿಲ್ಲ. ಯಾನಿ 10 ವರ್ಷ ಆದ್ರೂ ಅವ್ರು ಇವತ್ತಿಗೂ ನಿನ್ನೆ ತನಕನು ಇಲ್ಲಿ ಬರೋ ತನಕ ಕಲಿಸ್ಬೇಕಂತ ಅನ್ನೋದು ಸಾಧಾಗದ. ಅಂದ್ರೆ ಕಲಿಸ್ಬೇಕನ್ನೋದು ಯಾವಾಗ ನಮ್ಗೆ ಉತ್ಸಾಹ ಕನ್ವರ್ಟ್ ಆಗ್ತೈತೆ ಅಂದ್ರೆ ಅದು ಪ್ಯಾಷನ್ ಆಗಿರ್ಬೇಕು. ಸುಮ್ನೆ ನಮ್ಗೆ ಪೇಮೆಂಟ್ ಕೊಡ್ತಾರೆ ಅನ್ನೋದು ಪ್ರೊಫೆಷನ್ ಅನ್ಸ್ಕೊಳ್ಳುವಂತ ಕಾಲದಲ್ಲಿ ಆದ್ರೆ ಆ ಪೇಮೆಂಟ್ ಪ್ಯಾಷನ್ಗೂ ಏನು ಸಂಬಂಧ ಇಲ್ಲ ಆಯ್ತು. ಪ್ರೊಫೆಷನ್ ಸಹ ನಮ್ಗೆ ಒಂಥರ ಖುಷಿ ಕೊಡುವಂತ ವಿಚಾರ ಆಗ್ತೈತಿ. ಅದನ್ನ ನನ್ನ ಜ್ಞಾನವನ್ನ ಮುಗಿಸೋಣ. ಸೊ ಆ ಪ್ರಾಜೆಕ್ಟ್ ಅನ್ನು ನಾನು ಕೋರ್ಸ್ BSc ಮಾಡಿದ್ದೆ. ಅದೇ ಪ್ರಾಜೆಕ್ಟ್ ಅನ್ನು ನಾನು ಮುಂದೆ ಕಂಟಿನ್ಯೂ ಮಾಡಿದೆ MSc ಹೋದಾಗ. ಸೊ ದಾಟ್ ಪ್ರಾಜೆಕ್ಟ್ ಈಸ್ ಎಲೆಕ್ಟೆಡ್ ಆಸ್ or selected as the best project of the Department of Karnataka University, Dharwad. Best project of the Karnataka University, Dharwad. ಯಾಕಂದ್ರೆ ಧಾರವಾಡ ಅಂತ ನೀವು ಕೇಳಿದಿರಿ. ಓಕೆ, ಅಲ್ಲಿ ಇರ್ತಕ್ಕಂಥ ಕಾಲೇಜಸ್ ಗಳ ಸಂಖ್ಯೆ ಅದ್ರ ಅಂಡರ್ ಬರುವಂತ ಎಷ್ಟು ಕಾಲೇಜಸ್ ಇದಾವ ಅನ್ನೋದ್ರ ಬಗ್ಗೆ ನಿಮಗ BSc ದವ್ರಿಗೆ ಗೊತ್ತಿರ್ತದ. 700 ಕಾಲೇಜಸ್ ಬರ್ತಿದ್ರಿ ನಾವು ಕಲಿಬೇಕಾದಾಗ. ಅಷ್ಟು ಕಾಲೇಜಿಂದ ಬರುವಂತದ್ರು 80 ಜನ ಅಲ್ಲಿ ಕಲಿತಿದ್ರು. ಅಂದ್ರೆ 700 ಕಾಲೇಜಸ್ ರೀ. ನಾನು ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿಲ್ಲ, 700 ಕಾಲೇಜಸ್ ಅಂಡರ್ ಬರುವಂತ ಎಷ್ಟೋ BSc ಸ್ಟೂಡೆಂಟ್ಸ್ ಅವರವ್ರ ನಾಲೆಜ್ ಪ್ರಕಾರ 80 ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿ ಬಂದಿರ್ತಕ್ಕಂಥವ್ರು. ಐ ಮೀನ್ ಕನಿಷ್ಠ ಒಂದು 3000 ವಿದ್ಯಾರ್ಥಿಗಳು 80 ಜನ ಮ್ಯಾಥಮೆಟಿಕ್ಸ್ ನ ಅಲ್ಲಿ MSc ಆಗಿ ಓದ್ತಿದ್ರು. ಅಂತ ಟೈಮ್ ಒಂದು ಪ್ರಾಜೆಕ್ಟ್ ಬೆಸ್ಟ್ ಪ್ರಾಜೆಕ್ಟ್ ಆಫ್ ದ ಯೂನಿವರ್ಸಿಟಿ ಆರ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಅನ್ಸ್ಕೋತದ ಅಂತಂದ್ರ ಸುಮ್ನೆ ಸಂತೋಷ ಮಾಡಿದ್ಕ ಅಂತ ನನಗೆ ನಂಬಿಕೆ ಇರ್ಬೇಕು. ಆ ಪ್ರಾಜೆಕ್ಟ್ ಗೆ ಅಷ್ಟು ಮಹತ್ವ ಇತ್ತು ಅನ್ನೋದನ್ನ ಅವ್ರು ಅರ್ತಿದ್ರು. ಅದಕ್ಕಾಗಿ ನನಗೆ ಅದನ್ನ ಕೊಟ್ಟಿದ್ರು. ಆ ಟೈಟಲ್ ಹಂಗೈತಿ, ದ ಮ್ಯಾಥಮೆಟಿಕಲ್ ಬ್ಯೂಟಿ ಇನ್ ನೇಚರ್. ದ ಮ್ಯಾಥಮೆಟಿಕಲ್ ಬ್ಯೂಟಿ ಇನ್ ನೇಚರ್ ಅಂತ ನೇಚರ್ ಅಂತಂದಾಗ ಪಟ್ಟ ನಿಮ್ಗೆ ನೆನಪಾಗೋದು ಏನೋ ಫಿಸಿಕ್ಸ್. ದ ಸ್ಟಡಿ ಆಫ್ ನೇಚರ್ ಇಸ್ ಕಾಲ್ಡ್ ಫಿಸಿಕ್ಸ್ ಅಂತ ಬಿಡ್ತೀರಿ. ಅಥವಾ ನೇಚರ್ ಅಂತ ತಕ್ಷಣ ಪಟ್ಟ ನೀವು ಕೆಲವೊಂದಿಷ್ಟು ಜೀವಿಗಳ ಹೆಸರು ನೆನಪು ಮಾಡ್ಕೊಂಡು ಬಯಾಲಜಿ ರಿಲೇಟೆಡ್ ಅಂತ ಬಿಡ್ತೀರಿ. ಓಕೆ, ಬ್ಯೂಟಿ ಅಂದ ತಕ್ಷಣ ಯಾವುದೋ ಒಂದು ಎಲ್ಲಾ ಆಗದೇ ಇರುವಂತ ಕ್ವಾಲಿಟೇಟಿವ್ ಕ್ಯಾರೆಕ್ಟರ್ ಅಂತ ಬಿಡ್ತೀರಿ. ಆದ್ರ ಈ ಯಾವುದೇ ಸಂಬಂಧ ಇರದೇ ಇರುವಂತ ಈ ಶಬ್ದಗಳು ಬೇರೆ ಬೇರೆ ಇದ್ದಾಗೂ ಅವುಗಳನ್ನೆಲ್ಲವನ್ನು ಕನೆಕ್ಟ್ ಮಾಡುವಂತ ಕೆಪಾಸಿಟಿ ಯಾವ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಐತಿ. ದಟ್ಸ್ ವೈ ಮ್ಯಾಥಮೆಟಿಕ್ಸ್ ಇಸ್ ನೋನ್ ಆಸ್ ದ ಫಿಲಾಸಫಿ ಆಫ್ ಆಲ್ ಸೈನ್ಸ್ ಆರ್ ಆಲ್ ಸಬ್ಜೆಕ್ಟ್ಸ್ ಅಂತಂದ್ರೆ ತೊಂದ್ರೆ. ಇಟ್ ಈಸ್ ಮದರ್ ಆಫ್ ಫಿಲಾಸಫಿ ಇಸ್ ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಇರ್ತದ. ಹಾಗಾದ್ರೆ ಮ್ಯಾಥಮೆಟಿಕ್ಸ್ ಇಸ್ ಆಲ್ಸೋ ಎ ಫಿಲಾಸಫಿ. ಆ ಭಾವನೆದೊಳಗೆ ಮ್ಯಾಥಮೆಟಿಕ್ಸ್ ಅನ್ನ ಓದಿದ್ದೆ ಆದ್ರೆ ನಿಮ್ಗೆ ಯಾವ ಕಾನ್ಸೆಪ್ಟ್ಗಳು ತಪ್ಪಿಸೋದಿಲ್ಲ. ನಾನು ಒಂದು ಉದಾಹರಣೆ ಮುಗಿಸ್ತೀನಿ ಸರ್, ಟೈಮ್ ಕೊಡ್ಬೇಕು. ನಾನು ನೀವೆಲ್ಲರೂ ಓದಿದಿರಿ ಏನಂತ ಹೇಳಿ, ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್. ಸೊ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಇದನ್ನ ಮ್ಯಾಥಮೆಟಿಕ್ಸ್ ಪ್ರಕಾರ ಹೇಳ್ಬೋದು. ಇದು ಮ್ಯಾಥಮೆಟಿಕ್ಸ್ ಇದನ್ನ ಫಿಲಾಸಫಿ ಪ್ರಕಾರ ಹೇಳ್ಬೋದು. ಇಲ್ಲಿ ಪ್ಲಸ್ ಅಂತಂದ್ರೆ ಒಳ್ಳೇದು, ಇನ್ನೊಂದು ಪ್ಲಸ್ ಅಂತಂದ್ರೆ ಒಳ್ಳೆಯವರಿಗೆ ಅಂತಂದ್ರೆ ಪ್ಲಸ್ ಇಂಟು ಪ್ಲಸ್. ಓಕೆ, ಒಳ್ಳೆಯವರಿಗೆ ಒಳ್ಳೇದಾಯ್ತು ಅಂತಂದ್ರೆ ಅದ್ರ ಎಫೆಕ್ಟ್ ಏನಾಗ್ತೈತ್ರಿ, ಜಗತ್ತಿಗೆ ಒಳ್ಳೇದ. ಅಕಸ್ಮಾತ್ ಒಳ್ಳೆಯವರಿಗೆ ಕೆಟ್ಟಾಯ್ತು ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು. ಒಳ್ಳೆಯವರಿಗೆ ಅಕಸ್ಮಾತ್ ಕೆಟ್ಟಾಯ್ತು ಅಂತಂದ್ರೆ ಅವ್ರಿಗೆ ಏನಾದ್ರು ಯಾರಾದ್ರೂ ಮೋಸ ಮಾಡಿದ್ರು ಅಂತಂದ್ರೆ ಅವರಿಂದ ಆಗುವಂತ ಕೆಲಸಗಳು ಕಡಿಮೆ ಆಗ್ಬಿಟ್ಟು ಜಗತ್ತಿಗೆ ಏನಾಗ್ತದ, ಕಡಿಮೆ ಹೋಯ್ತು. ಐ ಮೀನ್ ನೆಗೆಟಿವ್ ಆಗ್ತದೆ. ಸೊ ನೆಗೆಟಿವ್ ಇಂಟು ಪ್ಲಸ್ ಮೀನ್ಸ್ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಅಂದ್ರೆ ಕೆಟ್ಟವರಿಗೆ ಅಕಸ್ಮಾತ್ ಒಳ್ಳೇದಾಯ್ತು ಅಂತ ಅನ್ಕೊಳ್ಳಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಕಳ್ತಾನೆ ಆತನಿಗೆ ನಾವು ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಂದ್ರೆ ಅವ್ನು ಸಹಾಯ ಮಾಡಿದ್ವಿ ಅಂತಂದ್ರೆ ಅಂತವ್ ಸಹಾಯ ಮಾಡೋದ್ರಿಂದ ಏನಾಗ್ತೈತ್ರಿ, ಇಡೀ ಜಗತ್ತಿಗೆ ಮತ್ತೆ ಲಾಸ್ ಆಗ್ತೈತಿ. ಅದು ಮೈನಸ್. ಇನ್ನು ಮೈನಸ್ ಇಂಟು ಮೈನಸ್ ರೀ ಇಸ್ ಈಕ್ವಲ್ ಟು ಪ್ಲಸ್. ಅಂದ್ರೆ ಕೆಟ್ಟವ್ ಕೆಟ್ಟ ಆಗ್ಬೇಕ್ರಿ. ಕೆಟ್ಟವನಿಗೆ ಕೆಟ್ಟಾಯ್ತು ಅಂತಂದ್ರೆ ಜಗತ್ತಿಗೆ ಏನಾಗ್ತೈತ್ರಿ, ಒಳ್ಳೇದು. ಸೊ ದಟ್ಸ್ ವೈ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಸೊ ಇಂಥ ಫಿಲಾಸಫಿಕಲ್ ಪಾರ್ಟ್ಸ್ ಅನ್ನು ನೀವು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಗೆ ಲಿಂಕ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಬೇರೆ ಅಲ್ಲ, ಫಿಲಾಸಫಿ ಬೇರೆ ಅಲ್ಲ. ಹಂಗಾದ್ರೆ ಫಿಲಾಸಫಿಕಲ್ ಎಷ್ಟು ಥಾಟ್ಸ್ ಅದಾವ್ರಿ ಇಂಡಿಯನ್ ಕಲ್ಚರ್ ಪ್ರಕಾರ, ಅಂತ ಎಲ್ಲಾ ಇಂಡಿಯನ್ ಕಲ್ಚರ್ ಪ್ರಕಾರ ಇರುವಂತಹ ಫಿಲಾಸಫಿಯನ್ನ ನೀವೇನ್ ಮಾಡ್ಬೋದು, ಈಗ ಮ್ಯಾಥಮೆಟಿಕ್ಸ್ ಥ್ರೂ ಫಿಲಾಸಫಿ ಓದಾಕೈತ್ರಿ, ಇನ್ನೇನ್ ಮಾಡ್ಬೋದು, ಫಿಸಿಕ್ಸ್ ಫಿಲಾಸಫಿ ನಿಮ್ ಜೀವನಕ್ಕೆ ಬಂದ್ಬಿಡ್ತೈತ್ರಿ ಒಂದ್ ಏಜ್ ಆದ ನಂತರ. ಆ ಫಿಲಾಸಫಿಕಲ್ ಮಾತುಗಳನ್ನೆಲ್ಲ ಏನ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಅವಾಗ ಜಗತ್ತಿನ ಯಾರ ಕಂಡಿಡದೇ ಇರತಕ್ಕಂತ ಒಂದು ರಿಸಲ್ಟ್ ಮ್ಯಾಥಮೆಟಿಕ್ಸ್ ಆಗಿ ಹೊರಗಂತೆ. ಹಂಗಾದ್ರೆ ನೀವೇನ್ ಕಂಡಿಡ್ದಂಗ ಆಗ್ತೈತಿ, ಮ್ಯಾಥಮೆಟಿಕ್ಸ್ ಒಂದು ರಿಸಲ್ಟ್ ಕಂಡಿಡ್ದಂಗ ಆಗ್ತೈತಿ. ಅದ್ರ ಥ್ರೂ ಫಿಲಾಸಫಿ. ಸೊ ಇದನ್ನ ಮಂಜು ಭಾರ್ಗವ್ ಅಂತ ಹೇಳಿ 2014 ಮಾಡಿ ತೋರಿಸ್ತಾನ್ರಿ. ಫೀಲ್ಡ್ ಅವಾರ್ಡ್ ಅಂತ ಕರೀತಾರೆ. ಫೀಲ್ಡ್ ಅವಾರ್ಡ್ ಅಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ನಿಮ್ಗೆ ಗೊತ್ತು, ಬೇರೆ ಬೇರೆ ಕ್ಷೇತ್ರಕ್ಕೆ. ಆದ್ರೆ ಗಣಿತಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ಲಾಗೋದಿಲ್ರಿ. ಯಾಕನ್ನೋ ಕಾರಣ ಒಂಥರ ಜೋಕ್ ಆಗ್ಯದ ರೀ.
ಆದ್ರೆ ನೊಬೆಲ್ ಪ್ರಶಸ್ತಿಯನ್ನ ಗಣಿತ ಕ್ಷೇತ್ರಕ್ಕೆ ಕೊಡಲಿ, ಅದರದೇ ಸಮ ಆಗಿರ್ತಕ್ಕಂಥ ವ್ಯಾಲ್ಯೂ ಇರುವಂತ ಅದರದೇ ಮಹತ್ವ ಇರುವಂತ ಫೀಲ್ಡ್ ಅವಾರ್ಡ್ ಅಂತ ಕೊಡ್ತಾರೆ. ಸೊ ಫೀಲ್ಡ್ ಅವಾರ್ಡ್ ಅನ್ನ 2014 ಭಾರತದ ಸಂಜಾತ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಹುಟ್ಟಿ ಬೆಳೆದು ಆಮೇಲೆ ಅವರು ಯಾವುದೇ ಒಂದು ಕಾರಣಕ್ಕೆ ಹೋಗಿ ಅಮೆರಿಕಾದಾಗ ನೆಲೆಸಿದವರಿಗೆ ಅಥವಾ ಬೇರೆ ದೇಶದಾಗ ನೆಲೆಸಿದವರಿಗೆ ಸಂಜಾತರು ಅಂತ ಕರೀತಾರೆ. ಅಂತ ಒಬ್ಬ ವ್ಯಕ್ತಿ ಮಂಜುಳಾ ಭಾರ್ಗವ್ ಅಂತನವರು ಫೀಲ್ಡ್ ಅವಾರ್ಡ್ ಅನ್ನ ಪಡಿತಾರೆ. ಅವರನ್ನ ಸಂದರ್ಶನ ಮಾಡೋದ್ನಾಗ ಅವ್ರು ಹೇಳ್ತಾರೆ, ಏನು ನೀವು ಈ ರೀತಿ ಒಂದು ಸಣ್ಣ ವಯಸ್ಸಿನೊಳಗೆ ಈ ಅವಾರ್ಡ್ ಅನ್ನ ಪಡಿಬೇಕಾದ್ರೆ ಭಾರತೀಯ ಮೂಲದವರಾಗಿ ಏನ್ ಕಾರಣ ಅಂತ. ಅವಾಗ ಅವ್ರು ಹೇಳ್ತಾರೆ, ಏನ್ರಿ ನಾನು ಈ ಕಲ್ತಿದ್ದೀನಿ ಅಂತಂದ್ರೆ ಯಾವುದೇ ರೀತಿ ಇಲ್ಲಿ ಈ ಅಮೆರಿಕಾದೊಳಗಿರುವಂತಹ ಗಣಿತದ ಜ್ಞಾನ ಅಥವಾ ಗಣಿತದ ಪದ್ಧತಿಯಿಂದ ಈ ಫೀಲ್ಡ್ ಅವಾರ್ಡ್ ಸಿಗ್ಲಿಕ್ಕೆ ಕಾರಣ ಇಲ್ಲ. ಇದು ಎದಕ್ಕೆ ಕಾರಣ ಅಂತಂದ್ರೆ ನನ್ನ ಅಜ್ಜನಿಂದ ಕಾರಣ. ಯಾಕಂದ್ರೆ ನನ್ನ ಅಜ್ಜ ಒಬ್ಬ ಸಂಸ್ಕೃತ ಪಂಡಿತ, ಸಂಸ್ಕೃತದಲ್ಲಿ ಬರ್ತಕ್ಕಂಥ ಹಲವಾರು ವಿಚಾರಗಳನ್ನು ನನಗೆ ಅವನು ತಿಳಿಸಿಕೊಡ್ತಿದ್ದ ನನ್ನ ಸುದ್ದಿಯೊಳಗೆ ಹೋದಾಗ. ಸೊ ಆ ಸುದ್ದಿಯೊಳಗೆ ಕಲ್ತಿರ್ತಕ್ಕಂಥ ಆ ನಾಲೆಜ್ ಅನ್ನ ನನಗೆ ಈಗ ಮ್ಯಾಥಮೆಟಿಕ್ಸ್ ಏನ್ ಕಲ್ತಿದ್ದೀನಿ ಈ ಸಿಂಬಾಲ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಈ ರಿಸಲ್ಟ್ಗಳು ನಿಮ್ಗೆಲ್ಲ ಹೊಸ ಅನ್ಸಕತ್ತವ. ನಾನು ಹೇಳಿರೋ ಕಾರಣಕ್ಕೆ ನಾನು ಕಂಡಿಡ್ದಂತೆ ನಿಮ್ಗೆ ಅನ್ಸಕತ್ತಿರ್ಬೋದು. ಆದ್ರೆ ಈ ಎಲ್ಲಾ ರಿಸಲ್ಟ್ಸ್ ಗಳು ಆಲ್ರೆಡಿ ಅಥವಾ ಫಿಲಾಸಫಿಯಾಗಿ ಸಂಸ್ಕೃತ ಗ್ರಂಥದೊಳಗೆ ಎಲ್ಲೋ ದಾವ ಆಗಿದೆ. ಹಂಗಾದ್ರೆ ನನ್ನ ಭಾರತೀಯರಿಗೆ ಅಥವಾ ಎಲ್ಲ ಇಷ್ಟಕ್ಕೊಂದು ಏನ್ ಹೇಳ್ಬೋದು ಅಂತಂದ್ರೆ ಸಂಸ್ಕೃತವನ್ನ ಸರಿಯಾಗಿ ಕಲ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈಗೇನ್ ನಾನ್ ಕಂಡಿಡಿದ್ ನೀನ್ ಕಂಡಿಡಿದ್ ಅಂತ ಅಮೆರಿಕ ಎಲ್ಲ ಅಂತಾರಲ್ರಿ, ಅವ್ರೆಲ್ಲಾ ಕಂಡಿಡಿರ್ತಕ್ಕಂಥ ರಿಸಲ್ಟ್ಸ್ ಗಳು ಎಲ್ಲಿದಾವ ಅಂತಂದ್ರೆ ಸಂಸ್ಕೃತದೊಳಗೆ ನಾವು. ಹಂಗಾದ್ರೆ ಅವುಗಳ ಫಿಲಾಸಫಿ ರೂಪದೊಳಗದಾವ್ರಿ. ಹಂಗಾದ್ರೆ ನಾವು ಕಲಿಯುವಂತ ಅಲ್ಫಾ ಬೀಟಾ ಗಾಮಾ ಡೆಲ್ಟಾದೊಳಗೆ ಇಲ್ರಿ. ಹಂಗಾದ್ರೆ ನಾವೇನ್ ಮಾಡ್ಬೇಕು, ಅದಕ್ಕೊಂದು ಹೆಸರು ಕೊಡ್ಬೇಕಾಗಿದೆ. ಅಲ್ಪ ಅನ್ನುವಂತ ನೇಚರ್ ಎಲ್ಲಿ ಯೂಸ್ ಆಗೈತಿ ಅನ್ನೋದನ್ನ ಸಂಸ್ಕೃತ ಓದಿದಾಗ ಅಥವಾ ಕನ್ನಡದ ಕೆಲವೊಂದಿಷ್ಟು ಗ್ರಂಥಗಳದಾವ್ರಿ, ಅಂತವುಗಳನ್ನು ಓದಿದಾಗ ನಮಗೆ ಅಲ್ಪ ಇದಕ್ಕ ಅಂತ ಅನ್ನೋದು ಗೊತ್ತಾಯ್ತಂದ್ರೆ ಅದರ ರಿಸಲ್ಟ್ ಇಲ್ಲೇ ಐತೆ ಅನ್ಸ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಪೈಥಾಗೋರಸ್ನ ಪ್ರಮೇಯ ಗೊತ್ತೈತ್ರಿ. ಆ ಪೈಥಾಗೋರಸ್ನ ಪ್ರಮೇಯ ಸಮೀಪದೊಳಗೆ ಪ್ರೂವ್ ಆಗಿದ್ರಿ. ಇದನ್ನ ಎಷ್ಟೋ ರೀತಿಯೊಳಗೆ ಪ್ರೂವ್ ಮಾಡಿರ್ತಕ್ಕಂಥ ಬೌಧಾಯನ ಸೂತ್ರ ಅಂತ ಹೇಳಿದ್ರಿ. ಇದನ್ನ ಬೌಧಾಯನ ಸೂತ್ರ ಅಂತ ಹೇಳಿ ಕರಿಬಹುದು ನೀವು. ಯಾಕಂದ್ರೆ ಬೌಧಾಯನ ಕ್ರಿಸ್ತಪೂರ್ವ ಎಷ್ಟೋ 7ನೇ ಶತಮಾನದಾಗ ಆಗಿರ್ಬೋದು. ಆವಾಗನ ಪ್ರೂವ್ ಮಾಡಿದ್ರಿ. ಒನ್ ಟೈಪ್ ಅಲ್ರಿ, ಎಷ್ಟೋ ನಂಬರ್ ಆಫ್ ಟೈಪ್ಸ್ ಪ್ರೂವ್ ಮಾಡಿದ್ರಿ. ಅದ ಸೇಮ್ ರಿಸಲ್ಟ್ ನಾವು. ಸೊ ಹಂಗಿದ್ದಾಗ ಇವರು ಈಗ ಎ ಬಿ ಅಂತಂದ್ರೆ ಒಂದು ಲೆಂತ್, ಬಿ ಸಿ ಅಂದ್ರೆ ಇನ್ನೊಂದು ಲೆಂತ್, ಬಿ ಅಂತಂದ್ರೆ ಆಂಗಲ್ 90 ಡಿಗ್ರಿ ಅಂತ ಹೇಳಿ ಸುಮ್ಮನೆ ನಿಮಗೆ ತಿಳಿಯುವಂತ ಇಂಗ್ಲಿಷ್ ಭಾಷೆಯೊಳಗೆ ಹೇಳಿದ ಕಾರಣಕ್ಕಾಗಿ ನಾವು ಕಲಿಯಾಕತ್ತೀವಿ ಅಂತ ಅನಿಸ್ತದೆ. ಹಂಗಾಗಿ ಪೈಥಾಗೋರಸ್ ಅಂತ ನೆನಪಿಡಾಕ. ಆದ್ರೆ ಇದೇ ರಿಸಲ್ಟ್ ಅನ್ನ ಇದೇ ಭಾವನೆಯನ್ನ ಯಾರು ಹೇಳಿದ್ರು, ಬೌಧಾಯನ ಹೇಳಿದ್ರಿ. ನಾವು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಸೆಕ್ ಥೀಟಾ, ಕೊಸೆಕ್ ಥೀಟಾ ಅಂತ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಗಳನ್ನ ಓದ್ತೀವಲ್ರಿ. ಇದನ್ನ ಯಾರೋ ಬೇರೆ ಫಾರಿನ್ ದವ್ರು ಕಲಿಸಿರ್ಬೋದು ಅಂತ ನೀವು ಅನ್ಕೋತೀರಿ. ಇದನ್ನ ಬೇರೆ ಫಾರಿನ್ ದವ್ರು ಕಲ್ತಿಲ್ರಿ. ಇದಕ್ಕಿಂತ ಫಸ್ಟ್ ನಮಗೆ ಕಲಿಸಿದವ್ರಿ ಭಾಸ್ಕರಾಚಾರ್ಯ 2 ರೀ. ಇದನ್ನು ಸಹ ನಮ್ಮ ಕಡೆ ಪ್ರೊಜೆಕ್ಟ್ ಮಾಡಿಸಿದ್ದೀರಿ. ಭಾಸ್ಕರ 2 ಅನ್ನೋನು ಏನ್ ಮಾಡಿದ ಅಂತ ಬಿಜ್ಜರ ಬಿಡ್ರಿ, ಬಿಜಾಪುರ ನಿಮ್ ಸಮೀಪ ಊರ್ದು ಬಿಜ್ಜರ ಬಿಡದೊಳಗ ಹುಟ್ಟಿರ್ತಕ್ಕಂಥ ಭಾಸ್ಕರಾಚಾರ್ಯ 2 ಅನ್ನೋನು ಸೈನ್ ಥೀಟಾ, ಕಾಸ್ ಥೀಟಾ ಬಗ್ಗೆ ರಿಸಲ್ಟ್ ಅನ್ನು ಕೊಟ್ಟಿರ್ತಾನೆ. ಸೊ ಸೈನ್ ಆಫ್ a ಪ್ಲಸ್ b ರಿಸಲ್ಟ್ ಅವನೇ ಪ್ರೂವ್ ಮಾಡಿರ್ತಕ್ಕಂಥ ರಿಸಲ್ಟ್ಸ್ ಗಳದಾವ್ರಿ. ಚಕ್ರವಾಕ ಮೆಥಡ್ ಅಂತ ಹೇಳಿ ಬೈ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅನ್ನು ಸಾಲ್ವ್ ಮಾಡಿರ್ತಕ್ಕಂಥ ಚಕ್ರವಾಕ ಮೆಥಡ್ ಅದ ರೀ. ನೀವೆಲ್ಲ ಓದ್ತಿರಲ್ಲ ಈಗೇನು x ಸ್ಕ್ವೇರ್ ಪ್ಲಸ್ bx ಪ್ಲಸ್ c = 0 ಅನ್ನೋ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನು x = -b ಪ್ಲಸ್ ಆರ್ ಮೈನಸ್ √ ಆಫ್ b ಸ್ಕ್ವೇರ್ ಮೈನಸ್ 4ac / 2a ಅಂತ ಹೇಳಿ ಫಾರ್ಮುಲಾ ಓದ್ತಿರಲ್ಲ. ಈ ಫಾರ್ಮುಲಾ ಅನ್ನು ಕೊಟ್ಟವರು ಶ್ರೀಧರಾಚಾರ್ಯ ಇಂಡಿಯನ್ ಯಾರು ಕೊಡ್ಲಿಕ್ಕೆ ಸಾಧ್ಯದ್ರಿ? ಅಲ್ಟಿಮೇಟ್ ರಿಸಲ್ಟ್ಸ್ ಫ್ರಮ್ ಇಂಡಿಯಾ. ಸೊ ಹಂಗಾದಾಗ ನೀವು ಒಂದು ಹೆಮ್ಮೆ ಪಡ್ಬೇಕ್ರಿ. ನಾವು ಇಂಡಿಯಾದಾಗ ಹುಟ್ಟಿದ ಏನ್ ಮಾಡ್ಬೋದು, ಮ್ಯಾಥಮೆಟಿಕ್ಸ್ ದಾಗ ಎಲ್ಲ ಸಾಧನೆ ಮಾಡ್ಬೋದು. ಓಕೆ, ಸೊ ಆ ಒಂದು ಮೋಟಿವೇಶನ್ ಈ ಕ್ಲಾಸ್ ಗ್ಯಾರಂಟಿ ಸಿಗ್ತದೆ ಅಂತ ನನಗೆ ಭಾವನೆ. ಓಕೆ, ಸೊ ಆ ಸಮಯವನ್ನು ಅವ್ರಿಗೆ ನಾನು ಬಿಟ್ಕೊಟ್ಟು ಏನಾದ್ರು ನಿಮ್ ಡೌಟ್ಸ್ ಇದ್ರೆ ಆಮೇಲೆ ಡಿಸ್ಕಸ್ ಮಾಡೋದು. ಓಕೆ, ಡೌಟ್ ಕೇಳೋದು ಸಹ ಒಂದು ನಾಲೆಜ್. ಡೌಟ್ಸ್ ಕೇಳೋದು ಒಂದು 2 ಜನ ಬಾಯ್ಸ್ ಸ್ವಲ್ಪ ನನಗೆ ಕಲಿಸ್ಬೇಕಾಗ್ತಿದ್ದೀರಿ. ಸೊ ಸರ್ ಹೇಳಿದಾಗ ಆ ಕೆಲವೊಂದು ಚಾಪ್ಟರ್